ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಮು. ಮುದ್ದ ಹನುಮೇಗೌಡ ಅವರು ಇವತ್ತು ಜೆಸಿ ಮಾಧುಸ್ವಾಮಿ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮುದ್ದ ಹನುಮೇಗೌಡ ಮಾಜಿ ಸಚಿವ ಮಾಧುಸ್ವಾಮಿ ಅವರ ನಿವಾಸಕ್ಕೆ ಇವತ್ತು ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದಂತಹ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ, ನಾನು ಹಾಗೆಯೇ ಮುದ್ದ ಹನುಮೇಗೌಡ ಅವರು ಬಹಳ ಹಳೆಯ ಸ್ನೇಹಿತರು, ಆದರೆ ನಾವೀಗ ಬೇರೆ ಬೇರೆ ಪಕ್ಷದಲ್ಲಿದ್ದೇವೆ. ಹೀಗಿರುವಾಗ ನಾನು ಅವರಿಗೆ ಸಪೋರ್ಟ್ ಮಾಡೋದಿಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಧುಸ್ವಾಮಿ. ಅಭ್ಯರ್ಥಿಯಾಗಿ ಮನೆಗೆ ಬಂದಾಗ ಅವರ ಜೊತೆಗೆ ಮಾತನಾಡಿದ್ದೇನೆ, ಇದಕ್ಕೆ ವಿಶೇಷವಾದಂತಹ ಅರ್ಥ ಕಲ್ಪಿಸೋದು ಬೇಡ. ನಾವಿಬ್ಬರು ಹಳೆಯ ಸ್ನೇಹಿತರು ಅಷ್ಟೇ. ನಾವಿಬ್ಬರು ಈಗ ಬೇರೆ ಬೇರೆ ಪಕ್ಷದಲ್ಲಿದ್ದೀವಿ. ಹೀಗಿರುವಾಗ ನಾನು ಅವರನ್ನ ಸಪೋರ್ಟ್ ಮಾಡೋದಿಕ್ಕಾಗತ್ತಾ ಅಂತ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಈ ರೀತಿಯಾಗಿ ತುಮಕೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಮುದ್ದ ಹನುಮೇಗೌಡ. ತುಮಕೂರು ಕ್ಷೇತ್ರದಿಂದ ಇವತ್ತು ಮಾಧುಸ್ವಾಮಿ ಅವರ ಚಿಕ್ಕನಾಯಕನಹಳ್ಳಿಯಲ್ಲಿರುವಂತಹ ನಿವಾಸಕ್ಕೆ ಇವತ್ತು ಮುದ್ದ ಹನುಮೇಗೌಡ ಭೇಟಿ ನೀಡಿ ಮಾತುಕತೆ ಕೂಡ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಮಾಜಿ ಸಚಿವ ಮಾಧುಸ್ವಾಮಿ, ನಾವಿಬ್ಬರು ಹಳೆಯ ಸ್ನೇಹಿತರು, ಈ ಒಂದು ಭೇಟಿಗೆ ವಿಶೇಷವಾದಂತಹ ಅರ್ಥ ಕಲ್ಪಿಸೋದೇನು ಬೇಡ. ಅಭ್ಯರ್ಥಿಯಾಗಿ ಅವರು ನನ್ನನ್ನು ಭೇಟಿಯಾಗಿದ್ದಾರೆ ಹೊರತು ಮತ್ತೇನೂ ಇಲ್ಲ. ನಾವೀಗ ಬೇರೆ ಬೇರೆ ಪಕ್ಷದಲ್ಲಿದ್ದೇವೆ. ಹೀಗಿರುವಾಗ ನಾನು ಅವರನ್ನ ಚುನಾವಣೆಯಲ್ಲಿ ಸಪೋರ್ಟ್ ಮಾಡೋದಿಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜೆಸಿ ಮಾಧುಸ್ವಾಮಿ. ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಅವರು ಇಬ್ಬರು ಭಾಳ ಹಳೆಯ ಸ್ನೇಹಿತರು, ಇಬ್ಬರು ಒಟ್ಟಿಗೆ ಶಾಸಕರಾಗಿದ್ದರು. ಒಬ್ಬ ಅಭ್ಯರ್ಥಿ ಒಬ್ಬರು ಮನೆಗೆ ಬಂದಾಗ ಏನೋ ಸ್ನೇಹಿತರು ಅಂತ ಬಂದಾಗ ಅದಕ್ಕೆ ವಿಶೇಷವಾಗಿ ಬಣ್ಣ ಕಟ್ಟೋದು, ಚರ್ಚೆ ಮಾಡೋದು, ಮಾಧ್ಯಮಗಳೆಲ್ಲ ಸುದ್ದಿ ಮಾಡೋದು ಏನು ಅಷ್ಟೊಂದು ಮಹತ್ವದ ವಿಷಯ ಅಲ್ಲ ಅಂತೇಳಿ ಸೌಜನ್ಯದ ಭೇಟಿ ಮಾಡಿದ್ದಾರೆ. ನಾನು ಸೌಜನ್ಯವಾಗಿ ಮಾತಾಡಿ ಅವ್ರ ಜೊತೆ ಕ್ಯಾಂಡಿಡೇಟ್ ಆಗಿ ಬಂದವರು ಇನ್ನೂ ಕಡಲೆಪುರಿ ತಿಂದು ಹೋಗಿ ಬರ್ತಾರೆ, ಸಪೋರ್ಟ್ ಕೇಳ್ತಾರೆ. ಅವ್ರು ಕೇಳಿದ್ದಾರೆ. ಬಟ್ ನಾವೆಂಗೆ ಬೇರೆ ಪಕ್ಷದಾಗಿರೋರು ಏನಾದ್ರು ಮಾತು ಕೊಡ್ಲಿಕ್ಕಾಗುತ್ತಾ, ಅದೆಲ್ಲ ಚರ್ಚೆ ಮಾಡಿಲ್ಲ. ನಾವು ಅಭ್ಯರ್ಥಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಅವರು ಇಬ್ಬರು ಭಾಳ ಹಳೆಯ ಸ್ನೇಹಿತರು, ಇಬ್ಬರು ಒಟ್ಟಿಗೆ ಶಾಸಕರಾಗಿದ್ದರು. ಒಬ್ಬ ಅಭ್ಯರ್ಥಿ ಒಬ್ಬರು ಮನೆಗೆ ಬಂದಾಗ ಏನೋ ಸ್ನೇಹಿತರು ಅಂತ ಬಂದಾಗ ಅದಕ್ಕೆ ವಿಶೇಷವಾಗಿ ಬಣ್ಣ ಕಟ್ಟೋದು, ಚರ್ಚೆ ಮಾಡೋದು, ಮಾಧ್ಯಮಗಳೆಲ್ಲ ಸುದ್ದಿ ಮಾಡೋದು ಏನು ಅಷ್ಟೊಂದು ಮಹತ್ವದ ವಿಷಯ ಅಲ್ಲ ಅಂತೇಳಿ ಸೌಜನ್ಯದ ಭೇಟಿ ಮಾಡಿದ್ದಾರೆ. ನಾನು ಸೌಜನ್ಯವಾಗಿ ಮಾತಾಡಿ ಅವ್ರ ಜೊತೆ ಕ್ಯಾಂಡಿಡೇಟ್ ಆಗಿ ಬಂದವರು ಇನ್ನೂ ಕಡಲೆಪುರಿ ತಿಂದು ಹೋಗಿ ಬರ್ತಾರೆ, ಸಪೋರ್ಟ್ ಕೇಳ್ತಾರೆ. ಅವ್ರು ಕೇಳಿದ್ದಾರೆ. ಬಟ್ ನಾವೆಂಗೆ ಬೇರೆ ಪಕ್ಷದಾಗಿರೋರು ಏನಾದ್ರು ಮಾತು ಕೊಡ್ಲಿಕ್ಕಾಗುತ್ತಾ, ಅದೆಲ್ಲ ಚರ್ಚೆ ಮಾಡಿಲ್ಲ. ನಾವು ಅಭ್ಯರ್ಥಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಅವರು ಇಬ್ಬರು ಭಾಳ ಹಳೆಯ ಸ್ನೇಹಿತರು, ಇಬ್ಬರು ಒಟ್ಟಿಗೆ ಶಾಸಕರಾಗಿದ್ದರು. ಒಬ್ಬ ಅಭ್ಯರ್ಥಿ ಒಬ್ಬರು ಮನೆಗೆ ಬಂದಾಗ ಏನೋ ಸ್ನೇಹಿತರು ಅಂತ ಬಂದಾಗ ಅದಕ್ಕೆ ವಿಶೇಷವಾಗಿ ನಮ್ಮ ಪ್ರತಿನಿಧಿ ಯೋಗೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ತುಮಕೂರಿನಲ್ಲಿ ಬಿಜೆಪಿ ಟಿಕೆಟ್ ವಿಚಾರವಾಗಿ ಒಂದು ರೀತಿಯಾಗಿ ಅಸಮಾಧಾನ ಹೊರಹಾಕಿದ್ದಂತಹ ಜೆಸಿ ಮಾಧುಸ್ವಾಮಿ ಅವರನ್ನ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದ ಹನುಮೇಗೌಡ ಅವರು ಭೇಟಿ ನೀಡಿರುವಂತದ್ದು, ಏನಿದೆ ಹೆಚ್ಚಿನ ವಿವರ? ಶಿವರಾಮ್, ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಒಂದಷ್ಟು ನಾಯಕರನ್ನ ಭೇಟಿ ಮಾಡೋದು ಸಹಜ. ಆದ್ರೆ ಆಪೋಸಿಟ್ ಬಿಜೆಪಿಯ ಮುಖಂಡರನ್ನ ಮುದ್ದ ಹನುಮೇಗೌಡರು ಭೇಟಿ ಮಾಡಿರೋದು ಸಾಕಷ್ಟು ಚರ್ಚೆಗೆ ಮತ್ತೆ ಕುತೂಹಲಕ್ಕೆ ಕಾರಣ ಇದೆ. ಯಾಕಂದ್ರೆ ಇದು ಚುನಾವಣೆ ದಿನಗಳು. ಪ್ರತಿಯೊಂದು ಹಂತದಲ್ಲೂ ಯಾರನ್ನೇ ಭೇಟಿ ಮಾಡೋದು ಒಂದು ಅರ್ಥ ಇದೇ ಇರುತ್ತೆ. ಯಾಕೆಂದ್ರೆ ಈಗ ಮುದ್ದ ಹನುಮೇಗೌಡರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಮನವಿನ ಮಾಡ್ಕೊಂಡಿದ್ರೆ ಸಪೋರ್ಟ್ ಮಾಡೋದಕ್ಕೆ. ಯಾಕೆ ಈಗಾಗಲೇ ಹಿಂದೆ ಕೂಡ ಮಾಧುಸ್ವಾಮಿ ಅವರು ಸೋಮಣ್ಣ ಅವರಿಗೆ ನಾನು ಮತ ಹಾಕಲ್ಲ ಅಂತ ನೇರವಾಗಿ ಹೇಳ್ಕೊಂಡಿದ್ರು. ಹಾಗಾಗಿ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಮುಂದಾಗಿರುವಂತ ಮುದ್ದ ಹನುಮೇಗೌಡರು ತಮ್ಮ ಪರವಾಗಿ ಕ್ಯಾಂಪೇನ್ ಅಥವಾ ತಮ್ಮ ಪರವಾಗಿ ಒಂದಷ್ಟು ತಮ್ಮ ಕಾರ್ಯಕರ್ತರಿಗೆ ಮತವನ್ನ ಹಾಕೋದಕ್ಕೆ ಹೇಳೋದಕ್ಕೆ ಅಥವಾ ಆ ಥರದ್ದು ಏನಾದ್ರು ರಾಜಕೀಯ ತಂತ್ರಗಾರಿಕೆಯಾಗಿ ಭೇಟಿ ಕೊಟ್ಟಿದ್ರು ಅನ್ನೋದು ಆಲೋಚನೆಗೆ ಕಾರಣ ಆಗಿದೆ. ಆದ್ರೆ ಇದಕ್ಕೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಮಾಧುಸ್ವಾಮಿ ಅವರು. ಸಹಜವಾಗಿ ಮುದ್ದ ಹನುಮೇಗೌಡರು ಏನು ಒಂದು ಕ್ಯಾಂಪೇನ್ ಸಂದರ್ಭದಲ್ಲಿ ಮನೆಗೆ ಬಂದಿದ್ದಾರೆ. ಸಹಜವಾಗಿ ಮಾತುಕತೆ ನಡೆದಿದೆ ಅಷ್ಟೇ, ರಾಜಕೀಯ ಯಾವುದು ಮಾತುಕತೆ ನಡೆದಿಲ್ಲ. ಈಗಾಗಲೇ ನಾನು ಬಿಜೆಪಿಯಲ್ಲಿ ಇದ್ದೀನಿ, ಹಾಗಾಗಿ ಅವರು ಸಹಾಯ ಕೋರಿದ ತಕ್ಷಣ ನಾನು ಅವ್ರಿಗೆ ಬೆಂಬಲಿಸಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಬಿಜೆಪಿಯ ಕಟ್ಟಾಳು ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಭೇಟಿಗೆ ಯಾವುದೇ ಅರ್ಥವನ್ನ ಕಲ್ಪಿಸಬಾರದು ಅಂತ ಕೂಡ ಅವರು ಮನವಿನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಸಹಜವಾಗಿ ಏನು ಅರ್ಥ ಇಲ್ಲ ಅಂದ್ರೂ ಕೂಡ ಸಾಕಷ್ಟು ಅರ್ಥಗಳಿದೆ ಅನ್ನೋದು ಕಾಂಗ್ರೆಸ್ ಮತ್ತೆ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸೋಮಣ್ಣ ಅವರ ಚುನಾವಣೆ ಕಣದಿಂದ ಅಂದ್ರೆ ಏನು ಯಾವುದೇ ಪ್ರಚಾರ ಮತ್ತು ಇನ್ನಿತರ ಚಟುವಟಿಕೆಗಳಿಂದ ಮಾಧುಸ್ವಾಮಿಯವರು ದೂರ ಇದ್ದಾರೆ. ಈಗಾಗಲೇ ನೆನೆಷ್ಟೇ ಸಿದ್ಧಗಂಗಾ ಮಠಕ್ಕೆ ಬಂದು ಹೋಗಿದ್ರು. ಸಿದ್ಧಗಂಗಾ ಶ್ರೀಗಳಲ್ಲಿ ಒಂದಷ್ಟು ಚರ್ಚೆನ ಮಾಡಿದ್ರು ಅಂತ ಗೊತ್ತಾಗಿದೆ. ಸದ್ಯದಲ್ಲೇ ಅವರ ಮಾಧುಸ್ವಾಮಿಯವರ ಮನಸ್ಸು ಕೂಡ
ಕಡಿಮೆ ಆಗ್ಬೋದು ಅಂತ ಚರ್ಚೆಗಳು ಸದ್ಯದಲ್ಲಿ ನಡೀತಾ ಇರೋದು ಶಿವರಾಮ್. ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.